ಹಾಯ್ ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. IPL ಮೆಗಾ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಮಾರ್ಚ್ 28 RCB ವರ್ಸಸ್ SRH ಮೊದಲ ಮ್ಯಾಚ್. ನಾವೀಗ ಈ ಮ್ಯಾಚ್ ಒಂದು ಪ್ರಿವ್ಯೂ ಅನ್ನು ನೋಡೋಣ. ಗ್ರೌಂಡ್ ಹೇಗೆ ಬಿಹೇವ್ ಮಾಡುತ್ತೆ, ಹೇಗೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಮೊದಲಿಗೆ ಗಮನಿಸೋಣ. ಮೊದಲನೇದಾಗಿ SRH ಟೀಮ್ನ ಪ್ಲಸ್ ಹಾಗೆ ಮೈನಸ್, ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನೇನು ಅದನ್ನು ನೋಡುವಂಥ ಒಂದು ಟೈಮ್. SRH ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈರ್ ಪವರ್ ಇರುವಂಥ ಟೀಮ್. ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಬ್ಯಾಟಿಂಗ್ ಪವರ್ ಹೌಸ್ ಅಂತ ಕರಿಬೋದು. ಆದರೆ ಈ ಸಲ ಒಂದು ಚೇಂಜ್ ಅಂತ ಅಂದರೆ ಪ್ಯಾಟ್ ಕಮಿನ್ಸ್ ಏನಿದ್ದಾರೆ ಅವರು ಸ್ವಲ್ಪ ಅವೈಲಬಿಲಿಟಿ ಲೇಟ್ ಆಗಿದೆ, ಇಂಜುರಿ ಕಾರಣ. ಇಶಾನ್ ಕಿಶನ್ ಈಗ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಹಾಗಾಗಿ ನಾವು ಅವರ ಬ್ಯಾಟಿಂಗ್ ಲೈನಪ್ ಅನ್ನು ನೋಡಿದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇಬ್ರು ಮೋಸ್ಟ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ಸ್, ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್. ಪವರ್ ಪ್ಲೇನಲ್ಲೇ 100 ರನ್ ಆರಾಮಾಗಿ ಗಳಿಸುವಂಥ ಕೆಪಾಸಿಟಿ ಇರುವಂಥ ಬ್ಯಾಟ್ಸ್ಮನ್ಸ್ ಇವರು. ಅವ್ರ ಜೊತೆಗೆ ಇಶಾನ್ ಕಿಶನ್ ಇದ್ದಾರೆ. ಅವರು ಕೂಡ ನಿಮಗೆ ಗೊತ್ತು ಈ ಸಲ ವರ್ಲ್ಡ್ ಕಪ್ಪಲ್ಲಿ T20 ವರ್ಲ್ಡ್ ಕಪ್ಪಲ್ಲಿ ಹೇಗೆ ಆಡಿದ್ರು ಅಂತ. ಏನು ಹೆನ್ರಿಚ್ ಕ್ಲಾಸನ್ ಏನಾದರೂ ಕಚ್ಕೊಂಡ್ಬಿಟ್ರೆ ಈ ವ್ಯಕ್ತಿ ಅಂತೂ ಘಾತಕ. ಏನು ಲಿವಿಂಗ್ ಸ್ಟೋನ್ ಈ ಸಲ ಜಾಯ್ನ್ ಆಗಿದ್ದಾರೆ. RCB ಇದ್ರು ಲಿಯಾಮ್ ಲಿವಿಂಗ್ ಸ್ಟೋನ್ ಈ ಸಲ ಆಪೋಸಿಟ್ ಟೀಮಿಗೆ ಹೋಗಿದ್ದಾರೆ. ಅವರು ಕೂಡ ಲಾಸ್ಟ್ ಸೀಸನ್ ಅಷ್ಟು ಫಾರ್ಮಲ್ಲಿ ಇರಲಿಲ್ಲ, ಬಟ್ ಬೇರೆ ಬೇರೆ ಲೀಗ್ಗಳಲ್ಲಿ ಆಡಿರುವಂಥ ರೀತಿ ನೋಡಿದ್ರೆ ಈಸ್ ಒನ್ ಆಫ್ ದ ಫೈನೆಸ್ಟ್ T20 ಪ್ಲೇಯರ್ಸ್ ಇನ್ ದ ವರ್ಲ್ಡ್. ಬಟ್ ಫಾರ್ಮಿಗೆ ಬರಬೇಕಷ್ಟೇ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಏನು ಅನಿಕೇತ್ ವರ್ಮಾ ಭಾರತದ ಪ್ರತಿಭೆ, ಅವರು ಕೂಡ ಟೈಮಿಂಗ್ ಎಲ್ಲ ಅದ್ಭುತವಾಗಿದೆ, ಒಳ್ಳೆ ಸ್ಟ್ರೋಕ್ ಪ್ಲೇ ಇದೆ. ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಸೀಸನ್ ಅವರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಅವರು ಆಡಿಲ್ಲ. ಏನಾದರೂ ಈ ಸಲ ಅವ್ರ ಫಾರ್ಮಿಗೆ ಬಂದರೆ ಈ ಟಾಪ್ 7 ಇದೆಯಲ್ಲ, ಡೆಡ್ಲಿ ಟಾಪ್ 7 ಆಗುತ್ತೆ. ಹರ್ಷಲ್ ಪಟೇಲ್ ಬ್ಯಾಟಿಂಗ್ ಬೌಲಿಂಗ್ ಎರಡು ಎಬಿಲಿಟಿ ಇರೋದ್ರಿಂದ ಒಂದು ಆಲ್ರೌಂಡರ್ ಕೋಟಾ ಭರ್ತಿ ಮಾಡ್ತಾರೆ. ಬ್ಯಾಟಿಂಗ್ ಒಂದು ಪವರ್ ಕೂಡ ಅವ್ರ ಕಡೆಯಿಂದ ಬರುತ್ತೆ. ಆದರೆ ಇಲ್ಲಿರುವಂಥ ಪ್ರಶ್ನೆ, ಬ್ಯಾಟಿಂಗ್ ಏನೋ ಚೆನ್ನಾಗಿದೆ SRHದು, ಆದರೆ ಬೌಲಿಂಗ್ ಹೇಗಿದೆ ಅನ್ನೋದು. ಬೌಲಿಂಗ್ ನೋಡಿದ್ರೆ ಹರ್ಷ್ ದುಬೆ ಇದ್ದಾರೆ, ಬ್ರೈಡನ್ ಕಾರ್ಸ್ ಇದ್ದಾರೆ, ಜಯದೇವ್ ಉನಡ್ಕಟ್. ತುಂಬ ಸೀನಿಯರ್ ಮೋಸ್ಟ್ ಇರೋದು ಅಂತಂದರೆ ಲೆಫ್ಟ್ ಆರ್ಮ್ ಆ ವೆರೈಟಿಯನ್ನು ತರೋದು ಜಯದೇವ್ ಉನಡ್ಕಟ್, ಹಾಗೆ ಜಿಸಾನ್ ಅನ್ಸಾರಿ. ಸೊ ಅವ್ರನ್ನ ಇಂಪ್ಯಾಕ್ಟ್ ಆಗಿ ಬಳಸ್ಬೋದು ಅಂತ. ಸೊ ಓವರ್ ಈ ಟೀಮನ್ನು ನೋಡಿದ್ರೆ ನಿಮಗೆ ಬ್ಯಾಟಿಂಗ್ ಇದೆ, ಆದರೆ ಬೌಲಿಂಗಲ್ಲಿ ಸ್ವಲ್ಪ ಎಲ್ಲೋ ಮೈನಸ್ ಇದೆ ಇವ್ರದ್ದು. ಯಾಕಂದರೆ ಪ್ಯಾಟ್ ಕಮಿನ್ಸ್ ಇಲ್ಲದೆ ಇರೋದು ಒಂದು ದೊಡ್ಡ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿದೆ. ಓವರ್ ಆಲ್ ಅವರು ಡಿಪೆಂಡ್ ಆಗೋದೆ ಉನದ್ಕಟ್, ಹರ್ಷಲ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಬೌಲ್ ಮಾಡೋದ್ರಿಂದ ಅವರಲ್ಲಿ ಒಂದು ಮೇನ್ ಒಂದು ಲೀಡಿಂಗ್ ಸ್ಪಿನ್ನರ್ ಮಿಸ್ ಆಗ್ತಿದ್ದಾರೆ ಅಂತ ಈ ಒಂದು ಲೈನಪ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು SRHನ ಪ್ಲಸ್ ಅಂಡ್ ಮೈನಸ್. ಸೊ ಅವರು ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಬ್ಯಾಟಿಂಗನ್ನು ನೆಚ್ಕೊಂಡಿದ್ದಾರೆ. ಇದು SRH ಟೀಮ್ ಆಯಿತು. ಈಗ RCBಯ ಪ್ಲಸ್ ಏನು ಮೈನಸ್ ಏನು, 11 ಹೇಗಿರುತ್ತೆ? ನಮಗೆ ಆರಂಭದಲ್ಲೇ ಸ್ವಲ್ಪ ಗೊಂದಲ ಶುರುವಾಗಿದೆ. ಯಾಕೆ ಅಂತಂದರೆ RCBಲಿ ಒಂದಷ್ಟು ಪ್ಲೇಯರ್ಸ್ ಮಿಸ್ ಆಗ್ತಾ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಚಾಂಪಿಯನ್ ಆದ್ವಲ್ಲ, ಆ ಟೀಮಿಂದ ಆ 11ನಿಂದ ನಾವು ಒಂದಷ್ಟು ಮಿಸ್ಸಿಂಗ್ ಫ್ಯಾಕ್ಟ್ರಿಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಏನು ಅಂತಂದರೆ ಒಂದಷ್ಟು ಬ್ಯಾಟಿಂಗಲ್ಲಿ ಕನ್ಫ್ಯೂಷನ್ಸ್ ಕೂಡ ಇದೆ, ಯಾರನ್ನ ತಗೊಳ್ಬೇಕು ಏನು ಅಂತ. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಒನ್ ಡೌನ್ ದೇವದತ್ ಪಡಿಕ್ಕಲ್ ಹೆಸರನ್ನು ನಾವೀಗ ಫಸ್ಟಿಗೆ ತರಬಹುದು. ಬಟ್ ಅಲ್ಲೂ ಕೂಡ ಒಂದು ಡಿಬೇಟ್ ಇದೆ, ವೆಂಕಟೇಶ್ ಅಯ್ಯರ್ ಅವ್ರನ್ನ ತರಬೇಕಾ? ವೆಂಕಟೇಶ್ ಅಯ್ಯರ್ ಬಂದರೆ ನಿಮಗೆ ಒಂದು ಬೌಲಿಂಗ್ ಒಂದು ಎಕ್ಸ್ಟ್ರಾ ಒಂದು ಅಡಿಷನ್ ಸಿಗುತ್ತೆ, ನಿಮಗೆ ಬೋಲ್ ಕೂಡ ಮಾಡಿಸ್ಬೋದು. ದೇವದತ್ ಪಡಿಕ್ಕಲ್ RCBಲಿ ಪ್ರೂವ್ ಮಾಡಿದ್ದಾರೆ. ಸೊ ಬೆಂಗಳೂರಿನ ಕಂಡೀಷನ್ಸ್ ಅವ್ರಿಗೆ ಗೊತ್ತು. ಸೊ ಆ ಕಾರಣಕ್ಕೊಂದು ದ್ವಂದ್ವ ಇದೆ ಅಲ್ಲಿ, ವೆಂಕಟೇಶ್ ಅಯ್ಯರ್ ಬರಬೇಕಾ ಆರ್ ದೇವದತ್ ಪಡಿಕ್ಕಲ್ಲ ಅಂತ. ಇನ್ನು ನೆಕ್ಸ್ಟ್ ಬಂದು 4ನೇದಲ್ಲಿ ಪಟಿದಾರ್, ನೋ ಡೌಟ್ ಕ್ಯಾಪ್ಟನ್ ಅವ್ರು ಬರ್ತಾರೆ. ಇನ್ನೊಂದೀಗ ಕನ್ಫ್ಯೂಷನ್ ಇರೋದು, ಟಿಮ್ ಡೇವಿಡ್ನ ಆಡಿಸ್ಬೇಕಾ, ಜೇಕಬ್ ಬೆಥೆಲ್ನ ಆಡಿಸ್ಬೇಕಾ ಅಂತ. ನೀವು ಯಾರನ್ನಾದರೂ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಟಿಮ್ ಡೇವಿಡ್ ಬೇಕು ಅಂತ ಹೇಳ್ತೀವಿ. ಬಟ್ ಬೆಥೆಲ್ ಅವರ ಇತ್ತೀಚಿನ ಫಾರ್ಮ್ ನೋಡಿದ್ರೆ, ನೀವು ಎಸ್ಪೆಷಲಿ T20 ವರ್ಲ್ಡ್ ಕಪ್ಪಲ್ಲಿ ಆಡಿದಂಥ ಇನ್ನಿಂಗ್ಸ್ ಏನಿದೆ ಅದನ್ನು ನೋಡಿದ್ರೆ ಬೆಥೆಲ್ ಆಡಲಿ ಅಂತಲೂ ಕೂಡ ಒಪಿನಿಯನ್ಸ್ ಇದೆ. ಇನ್ನು ಜಿತೇಶ್ ಶರ್ಮಾ ನಿಮಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಬೆಸ್ಟ್ ಫಿನಿಷರ್ಸ್, ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ. ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಇರ್ತಾರೆ, ರೊಮ್ಯಾರಿಯೋ ಶೆಫರ್ಡ್ ದ ಬೀಸ್ಟ್. ಸೊ ಅವರು ಕೆಳಗಡೆ ಬಂದು ಡಿಸ್ಟ್ರಕ್ಷನ್ ಮಾಡ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ನಿಮಗೆ ಭುವನೇಶ್ವರ್ ಕುಮಾರ್ ಲೀಡ್ ಮಾಡೋದು, ಯಾಕಂದರೆ ಹೇಸಲ್ವುಡ್ ಫಸ್ಟ್ ಒಂದು 2-3 ಮ್ಯಾಚಿಗೆ ಇಲ್ಲ, ಅದಂತೂ ಕ್ಲಿಯರ್. ಎಷ್ಟೇ ಇಲ್ಲ, ನುಮನ್ ತುಷಾರ ಇಲ್ಲ. ಸೊ ಹಾಗಾಗಿ ನಿಮ್ಮ ಜವಾಬ್ದಾರಿ ಈಗ ಜೇಕಬ್ ಡಫಿ ಮೇಲೆ ಹೋಗುತ್ತೆ. ವರ್ಲ್ಡ್ನ T20 ನಂಬರ್ 1 ಬೌಲರ್ ಆಗಿದ್ದಂಥವ್ರು ಡಫಿ, ಅವರು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ ಭುವನೇಶ್ವರ್ ಕುಮಾರ್ ಜೊತೆಗೆ. ಇನ್ನು ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಇರ್ತಾರೆ, ಅವ್ರನ್ನ ಇಂಪ್ಯಾಕ್ಟ್ ಆಗಿ ಬಳಸ್ಕೊಳ್ಬೋದು. ಸೊ ಈಗ ನಮಗಿರುವಂಥ ಒಂದು ಸಮಸ್ಯೆ ಏನಂತಂದರೆ, ಈ ವೇಗಿಗಳ ಡಿಪಾರ್ಟ್ಮೆಂಟಲ್ಲಿ ಹೇಸಲ್ವುಡ್, ದಯಾಳ್, ತುಷಾರ 3 ಜನ ಈಗ ಸಿಗದೆ ಇರೋದು ಹೆಚ್ಚಿನ ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ನೋಡಿದ್ರೆ ಕಂಪೇರ್ಡ್ ಟು ಸನ್ರೈಸರ್ಸ್ RCB ಸ್ವಲ್ಪ ಎಡ್ಜ್ ಇದೆ, ಸ್ವಲ್ಪ ಸ್ಟ್ರಾಂಗ್ ಹೆಚ್ಚಾಗಿದ್ದಾರೆ. ಎರಡು ಬ್ಯಾಲೆನ್ಸ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್. ಇನ್ನು ಈ ಪಿಚ್ ಬಗ್ಗೆ ಮಾತನಾಡಬೇಕು. ಕಳೆದ 5 ಮ್ಯಾಚನ್ನು ನೋಡಿದ್ರೆ ಚಿನ್ನಸ್ವಾಮಿಲಿ ಯಾರು ಟಾಸ್ ಗೆದ್ದಿದ್ದಾರೆ 70% ಅವರೇ ಗೆದ್ದಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಶಾರ್ಟರ್ ಬೌಂಡ್ರೀಸ್, 2ನೇ ಇನ್ನಿಂಗ್ಸಲ್ಲಿ ಡ್ಯೂ ಇರುತ್ತೆ. ಸೊ ಆ ಕಾರಣಕ್ಕೆ ಇಶಾನ್ ಕಿಶನ್, ರಜತ್ ಪಟಿದಾರ್ ಇಬ್ಬರು ಕೂಡ ಟಾಸ್ ಗೆದ್ದರೆ ಬೌಲಿಂಗಿಗೆ ಹೋಗ್ಬೋದು, ಫೀಲ್ಡಿಂಗ್ ಮಾಡ್ಬೋದು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟ್ ಮಾಡೋಕ್ಕೆ ಅವರು ಪ್ರಿಫರ್ ಮಾಡ್ಬೋದು. ಬಟ್ ಏನಂತಂದರೆ ಆಫ್ಟರ್ RCB ಈ ಸ್ಟ್ಯಾಂಪಿಡಲ್ ಆದಮೇಲೆ ಒಂದು ಹೊಸ ಎರಾ ಸ್ಟಾರ್ಟ್ ಆಗ್ತಿದೆ, ಹೊಸ ಓನರ್ ಬಂದಿದ್ದಾರೆ. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು? ಟಾಸ್ ಗೆದ್ದರೆ ಏನು ಮಾಡಬೇಕು ಟೀಮ್?
11 ಹೇಗಿರಬೇಕು ಆರ್ ಸಿ ಬಿದು ನೀವು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂಥ ಸ್ಪೆಷಲ್ ಕಾಂಟೆಂಟ್ಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.